ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 1/4/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 3/11/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ಬೇಹದ್ದಿನ ತಂದೆಯನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವೂ ಸಿಗುತ್ತದೆ. ಯಾವುದೇ ವಸ್ತುವನ್ನು ಕೇಳುವ ಅಗತ್ಯವಿರುವುದಿಲ್ಲ. ನಿಶ್ಚಯ ಬುದ್ಧಿ ವಿಜಯಂತಿ. ವಿಶ್ವದ ಮೇಲೆ ವಿಜಯವನ್ನು ಗಳಿಸುತ್ತೀರಿ, ಅರ್ಥಾತ್ ವಿಶ್ವದ ಮಾಲೀಕರಾಗುತ್ತೀರಿ ಮತ್ತು ವಿಜಯ ಮಾಲೆಯ ಮಣಿಯೂ ಆಗುತ್ತೀರಿ. ಓಂ ನಮಃ ಶಿವಾಯ. ಬಾಬಾ ಅದೇ ಜ್ಞಾನವನ್ನು ಕೊಡುತ್ತಾರೆ. ನೀವೇ ಕಲ್ಪಕಲ್ಪವೂ ಆಸ್ತಿಯನ್ನು ಪಡೆಯುವವರಾಗಿದ್ದೀರಿ. ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟೇ ಪ್ರಾರಬ್ಧವನ್ನು ಪಡೆಯುತ್ತೀರಿ. ಪುರುಷಾರ್ಥವಿಲ್ಲದೆ ಯಾರೂ ಇರಲು ಸಾಧ್ಯವಿಲ್ಲ. ಹಸಿವಿನಿಂದ ಸಾಯುವ ಪ್ರಶ್ನೆಯೂ ಇದೆ ಅಲ್ಲವೇ? ಹೇಗೆ ಸಾಯುತ್ತಾರೆ? ಇಲ್ಲಿ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಬೇಕಾಗಿದೆ. ಇದು ವಜ್ರದಂತಹ ಜನ್ಮವಾಗಿದೆ. ಈ ಈಶ್ವರೀಯ ಶಿಕ್ಷಣವನ್ನು ಓದುತ್ತಾ ಓದುತ್ತಾ ಕೆಲವರು ಅರ್ಧದಲ್ಲೇ ಸತ್ತು ಹೋಗುತ್ತಾರೆ. ಅಂದ್ರೆ ಅರ್ಥ, ಶುಭಾಬನ ಕೈಯನ್ನ ಬಿಟ್ಟು ಮತ್ತೆ ಮಾಯೆಯ ಕೈಗೆ ಸೇರಿಕೊಳ್ಳುತ್ತಾರೆ. ಆದರೂ ಶುಭಾಬನ ನೆನಪಿನಲ್ಲಿ ಶರೀರವನ್ನು ಬಿಡುತ್ತಾರೆ. ಅಂದ್ರೆ ಕೆಲವರು ನಿಜವಾಗ್ಲೂ ದೇಹವನ್ನ ತ್ಯಾಗ ಮಾಡ್ತಾರೆ. ಅವರು ಬಾಬನ ನೆನಪಿನಲ್ಲಿ ದೇಹ ತ್ಯಾಗ ಮಾಡ್ತಾರೆ. ಆಯುಷು ಕೂಡ ಹೆಚ್ಚಾಗಬಹುದು. ವೃದ್ಧೆಯರಿಗೆ ಓದಿಸುತ್ತಾರೆ. ಹಾಗಾದರೆ ಸಣ್ಣ ಮಕ್ಕಳಿಗೇಕೆ ಓದಿಸುವುದಿಲ್ಲ? ಇವರು ಹೂವುಗಳಾಗಿದ್ದಾರೆ. ಇವರು ಚೆನ್ನಾಗಿ ಓದಬಹುದು. ಮಕ್ಕಳಿಗೂ ಹಕ್ಕಿದೆ. ಇವರಲ್ಲೂ ಆತ್ಮವಿದೆ ಅಲ್ಲವೇ? ಓದುವುದು ಆತ್ಮಕ್ಕಾಗಿದೆ. ನೀವು ಈ ಶಿಕ್ಷಣವನ್ನೇ ಓದಿಸುತ್ತೀರಿ. ಮನೆ ಮನೆಯಲ್ಲಿ ತಾಯಿ ತಂದೆ ಮಕ್ಕಳಿಗೆ ಇದನ್ನೇ ಕಲಿಸುತ್ತಿದ್ದಾರೆ. ಅವರ ಲಕ್ಷಣಗಳು ಸಹ ಚೆನ್ನಾಗಿ ಆಗುತ್ತವೆ. ಎಲ್ಲರದ್ದೂ ಆಗುವುದಿಲ್ಲ. ಕೆಲವೊಬ್ಬರು ಎಂತಹ ಮಕ್ಕಳಾಗಿರುತ್ತಾರೆಂದರೆ ಮೂಗಿಗೆ ದಾರ ಹಾಕುತ್ತಾರೆ. ಮಾಯೆ ಸುತ್ತುವರೆದುಕೊಳ್ಳುತ್ತದೆ. ಆಗ ಆ ಮಾತೆ ಕೇಳಬೇಡಿ. ಅಂತವರನ್ನು ಸಂಭಾಳಿಸುವುದು ಕಷ್ಟವಾಗುತ್ತದೆ. ಅನನ್ಯ ಮಕ್ಕಳಿಗೆ ಗೊತ್ತಿದೆ ಎಂತೆಂತಹ ಕಾಡುವ ಮಕ್ಕಳಿದ್ದಾರೆ ಎಂದು. ನಂತರ ಡ್ರಾಮಾ ಎಂದು ಹೇಳಿಬಿಡುತ್ತಾರೆ. ಡ್ರಾಮಾದ ಪ್ಲಾನ್ ಅನುಸಾರ ಶುಭಾಬಾ ಸಿಕ್ಕಿದ್ದಾರೆ. ಅವರ ಡೈರೆಕ್ಷನಿನ ಅನುಸಾರವಾಗಿ ನಡೆಯಬೇಕಿದೆ. ಮನುಷ್ಯರು ಹಣೆ ಬರಹದಲ್ಲಿ ಏನಿದೆಯೋ ಅದು ಆಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಅಲ್ಲ. ಪ್ರತಿಯೊಂದು ಮಾತಿನಲ್ಲೂ ಪುರುಷಾರ್ಥ ಮಾಡಬೇಕಾಗುತ್ತದೆ. ಪುರುಷಾರ್ಥವಿಲ್ಲದೆ ಪ್ರಾರಬ್ಧ ಹೇಗೆ ಸಿಗುತ್ತದೆ? ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಕಡಿಮೆ ಪುರುಷಾರ್ಥ ಮಾಡುವವರು ಕಡಿಮೆ ಪದವಿಯನ್ನೇ ಪಡೆಯುತ್ತಾರೆ. ನಿಮಗೆ ಈಗ ಪುರುಷಾರ್ಥ ಮಾಡಿಸುವಂತಹ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ಅವರು ಹೇಳುತ್ತಾರೆ, ನೀವು ನನ್ನನ್ನು ಕರೆದಿದ್ದೀರಿ ಅಲ್ಲವೇ? ಹೇ ಪತಿತ ಪಾವನ, ನೀನು ಬಾ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು ಎಂದು ಕರೆದಿದ್ದೀರಿ. ಹಾಗಾಗಿ ಈಗ ನಾನು ಬಂದಿದ್ದೇನೆ. ನಂತರ ಪಾವನ ಜಗತ್ತಿನಲ್ಲಿ ನೀವು ಪಾವನರಾಗುತ್ತೀರಿ. ಅಲ್ಲಿ ಮತ್ತೆ ಆಮಂತ್ರಣವನ್ನು ಕೊಡುವುದಿಲ್ಲ. ಬಾಬಾ, ನೀವು ಪಾವನ ಜಗತ್ತಿಗೂ ಬನ್ನಿರಿ ಎಂದು ಕರೆಯುವುದಿಲ್ಲ. ಕೇವಲ ಪತಿತ ಜಗತ್ತಿನಲ್ಲಿ ಕರೆಯುತ್ತೀರಿ. ಅವರು ನಿಮ್ಮನ್ನು ಪಾವನರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ನಂತರ ಕೇಳುವುದೂ ಇಲ್ಲ. ಈ ಆಟವು ಬಹಳ ಅದ್ಭುತವಾಗಿದೆ. ಶುಭಾಬಾ ಕಲ್ಪಕಲ್ಪವೂ ಬರುತ್ತಾರೆ. ಇವರ ಮೂಲಕ ನಾವು ಮಕ್ಕಳಿಗೆ ಓದಿಸುತ್ತಾರೆ ಎನ್ನುವುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಭಗವಾನು ವಾಚ ಇದೆ, ನಾನು ನಿಮ್ಮನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತೇನೆ. ಈ ಹಳೆಯ ಜಗತ್ತು ಮುಕ್ತಾಯವಾಗುವುದು ಕಲಿಯುಗದ ಅಂತ್ಯದಲ್ಲಿ. ಈ ದೇವತೆಗಳು ಇರುವುದೇ ಇಲ್ಲ. ಸತ್ಯಯುಗದ ಆದಿಯಲ್ಲಿರುತ್ತಾರೆ. ಹಾಗಾದರೆ ಅವರು ಎಲ್ಲಿಂದ ಬಂದರು? ಯಾರು ಅವರನ್ನು ದೇವತೆಗಳನ್ನಾಗಿ ಮಾಡಿದರು? ಈಗ ನೀವು ಹೇಗೆ ಆಗುತ್ತಿದ್ದೀರಿ ಎಂಬ ತಿಳುವಳಿಕೆಯೂ ನಿಮಗೆ ಸಿಕ್ಕಿದೆ. ನಂತರ ಇತರರಿಗೂ ತಿಳಿಸಬೇಕಾಗಿದೆ. ಬಹಳಷ್ಟು ಜನರ ಕಲ್ಯಾಣ ಮಾಡಿದರೆ ಅವರ ಆಶೀರ್ವಾದವೂ ಸಿಗುತ್ತದೆ. ಎಷ್ಟು ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಖುಷಿಯೂ ಹೆಚ್ಚಾಗುತ್ತದೆ. ನಂಬರ್ ವಾರಂತೂ ಇದ್ದೇ ಇರುತ್ತಾರೆ. ಎಲ್ಲರೂ ಸತೋಪ್ರಧಾನ ಹಂತದವರೆಗೆ ತಲುಪುವುದಿಲ್ಲ. ಲೆಕ್ಕಾಚಾರವನ್ನೆಲ್ಲ ತಿಳಿಸಲಾಗುತ್ತದೆ. ಈ ಸಮಯದಲ್ಲಿ ಎಲ್ಲರೂ ರಾವಣನ ಜೈಲಿನಲ್ಲಿ ಸಿಲುಕಿಕೊಂಡಿದ್ದಾರೆ.
ಕೃಷ್ಣನ ಆತ್ಮವು ಈ ಸಮಯದಲ್ಲಿ ರಾವಣನ ಜೈಲಿನಲ್ಲಿತ್ತು ಅಲ್ಲವೇ? ಎಲ್ಲರೂ ರಾವಣನ ಸೆರೆಯಲ್ಲಿದ್ದಾರೆ. ತಂದೆ ಈಗ ಬಂದು ಆ ರಾವಣನ ಜೈಲಿನಿಂದ ನಮ್ಮನ್ನು ಬಿಡಿಸುತ್ತಿದ್ದಾರೆ. ಸತ್ಯಯುಗದಲ್ಲಿ ಈ ಸರಪಳಿ ಜೈಲು ಯಾವುದೂ ಇರುವುದೇ ಇಲ್ಲ. ತಂದೆ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನೇ ಬಡವರ ಬಂಧು ಆಗಿದ್ದೇನೆ. ಬಡವರ ಬಳಿಯೇ ಬರಬೇಕಾಗುತ್ತದೆ. ಯಾರು ಸಂಪೂರ್ಣ ಸಾಹುಕಾರರಾಗಿದ್ದಾರೋ ಅವರೇ ಸಂಪೂರ್ಣ ಬಡವರಾಗಿದ್ದಾರೆ. ಹಾಗಾಗಿ ಅವರ ಮೇಲೆ ಕರುಣೆ ಬರುತ್ತದೆ. ಏನಾಗಿದ್ದಾರೋ, ಹೇಗೆ ದಿವಾಳಿಯಾದರೋ ಎಂದು ಕರುಣೆ ಬರುತ್ತದೆ. ನಂತರ ತಂದೆ ಎಷ್ಟು ಶ್ರೇಷ್ಠ ಮಾಡುತ್ತಾರೆ. ಈಗ ಪುರುಷಾರ್ಥ ಮಾಡಬೇಕಾಗಿದೆ. ತಂದೆಯನ್ನು ನೆನಪು ಮಾಡಿ. ತಂದೆ ಹೇಳುತ್ತಾರೆ, ನಾನೇ ಪತಿತ ಪಾವನನಾಗಿದ್ದೇನೆ. ದೇಹದಾರಿಯಂತೂ ಪತಿತ ಪಾವನರಾಗಲು ಸಾಧ್ಯವಿಲ್ಲ. ದೇವತೆಗಳನ್ನು ಪತಿತ ಪಾವನರೆಂದೂ ಹೇಳಲು ಸಾಧ್ಯವಿಲ್ಲ. ಈಗ ನಿಮಗೆ ಗೊತ್ತಿದೆ, ನೀವು ಈಶ್ವರನ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಅವರು ಅನಂತ ಎಂದು ಹೇಳುತ್ತಾರೆ. ಅಂದ್ರೆ ಭಗವಂತ, ನೀವು ಅನಂತ ಆಗಿದ್ದೀರಿ. ನಿಮ್ಮ ಗತಿಮತಿಯನ್ನ ನೀವೇ ತಿಳಿದುಕೊಂಡಿದ್ದೀರಿ. ತಂದೆಯೇ ಬಂದು ಶ್ರೀಮತವನ್ನು ಕೊಡುತ್ತಾರೆ. ತಂದೆ ಸ್ವತಃ ಹೇಳುತ್ತಾರೆ, ನಾನು ನನ್ನ ಸಂಪೂರ್ಣ ರಹಸ್ಯವನ್ನು ಕೊಡುತ್ತೇನೆ. ಈಗ ನೀವು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ನಾವು ಆತ್ಮರುಗಳು ಬಾಬನ ಜೊತೆ ಮನೆಯಲ್ಲಿರುತ್ತೇವೆ. ನಂತರ ಇಲ್ಲಿ ನಮ್ಮ ನಮ್ಮ ಪಾತ್ರವನ್ನು ಅಭಿನಯಿಸಲು ಜಗತ್ತಿಗೆ ಬಂದಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ತಂದೆ ಹೇಳುತ್ತಾರೆ, ಯಾರು ಸಾಕ್ಷಾತ್ಕಾರ ಮಾಡಿಕೊಂಡು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೋ ಅವರು ಕಚ್ಚಾ ಆಗಿ ಬಿಡುತ್ತಾರೆ. ಏಕೆಂದರೆ ಕೇವಲ ಸಾಕ್ಷಾತ್ಕಾರದ ಆಧಾರದ ಮೇಲೆಯೇ ನಡೆಯುತ್ತಾರೆ. ಸಾಕ್ಷಾತ್ಕಾರವಿಲ್ಲದವರು ಯಾವುದೇ ಆಧಾರವಿಲ್ಲದೆ ನಡೆಯುತ್ತಾರೆ. ಇವು ಬಹಳ ತಿಳುವಳಿಕೆಯುಳ್ಳ ಮಾತುಗಳಾಗಿವೆ. ಬಾಬಾ ಕೇಳುತ್ತಾರೆ, ಸಾಕ್ಷಾತ್ಕಾರದಿಂದೇನು ಲಾಭವಾಯಿತು? ಆತ್ಮ ಅಂತೂ ಅಸಂಖ್ಯಾತವಾಗಿದ್ದಾರೆ. ಲೆಕ್ಕವಿಲ್ಲದಷ್ಟು ಆತ್ಮರುಗಳಿದ್ದಾರೆ. ಆತ್ಮದ ಸಾಕ್ಷಾತ್ಕಾರವಾಯಿತು, ಅದರಿಂದೇನಾಯಿತು? ಬಾಬಾ ಸ್ವತಃ ಓದಿಸುತ್ತಿರುವಾಗ ಮತ್ತೆ ನೋಡುವುದೇನಿದೆ? ನೀವು ನನ್ನ ಮಕ್ಕಳಾಗಿದ್ದೀರಿ ಅಲ್ಲವೇ? ನಾನು ನಿಮಗೆ ಹೇಳುತ್ತೇನೆ, ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆಗ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಹೀಗೆ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ. ನೀವು ಜ್ಞಾನವನ್ನು ಕೇಳಿಸಿಕೊಂಡು ಹೇಳಿದರೆ ಅವರು ಸುಳ್ಳಾಗುತ್ತಾರೆ. ಅವರ ಬಾಣ ಯಾರಿಗೂ ತಾಗುವುದೇ ಇಲ್ಲ. ಅಂದ್ರೆ ಬರೀ ಕೇಳ್ಕೊಂಡು ಹೇಳಿದ್ವಿ ಅಂದ್ರೆ ಅದ್ರ ಬಾಣ ನಾಟಲ್ಲ. ಅನುಭವದಿಂದ ಹೇಳ್ರಿ. ಹೌದು, ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ಯಾರಿಗಾದರೂ ಹೇಳಿದರೆ ಅವಶ್ಯವಾಗಿ ಇವರಿಗೆ ನಿಶ್ಚಯವಿದೆ, ಅದಕ್ಕೆ ಹೇಳುತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ. ನೀವು ಇದನ್ನು ಎಲ್ಲಿಂದ ಕಲಿತೀರಿ? ಆಶ್ರಮ ಎಲ್ಲಿದೆ? ಯಾರು ಸುಳ್ಳು ನಡೆಯಲು ಸಾಧ್ಯವಿಲ್ಲ. ಅಂದ್ರೆ ಪ್ರಾಕ್ಟಿಕಲ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಸುಳ್ಳಾಗ್ಲಿಕ್ಕಂತೂ ಸಾಧ್ಯವಿಲ್ಲ. ಸ್ವತಃ ನಿಶ್ಚಯವಿರುವುದಿಲ್ಲ. ಇತರರಿಗೆ ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಎಂದು ಹೇಳುತ್ತಾರೆ. ಹೀಗೆ ಬೇರೆಯವರ ಕಲ್ಯಾಣ ಮಾಡಲೂಬಹುದು, ಆದರೆ ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾಪಗಳು ನಾಶವಾಗುತ್ತವೆ. ನಾನು ಬ್ರಾಹ್ಮಣನಾಗಿರದಿದ್ದರೂ ಇತರರಿಗೆ ಮಂತ್ರವನ್ನು ನೀಡಿದರೆ ಅವರಿಗೆ ಲಾಭವಾಗಬಹುದು. ಇವು ಬಹಳ ಅರ್ಥ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ. ಉಳಿದಂತೆ ಸಾಕ್ಷಾತ್ಕಾರ ಮುಂತಾದವುಗಳಿಂದ ಏನೂ ಆಗುವುದಿಲ್ಲ. ಇದು ಭಕ್ತಿ ಮಾರ್ಗದ ಹಳೆಯ ಅಭ್ಯಾಸವಾಗಿದೆ. ಕೃಷ್ಣನ ಭಕ್ತಿಯನ್ನು ಎಷ್ಟು ಮಾಡುತ್ತಾರೆ? ಯಾರಿಗಾದರೂ ಸಾಕ್ಷಾತ್ಕಾರವಾದರೂ ಅದರಿಂದ ಯಾವುದೇ ಲಾಭವಿಲ್ಲ. ಇನ್ನಷ್ಟು ಕೆಳಗೆ ಬೀಳುತ್ತಾರೆ. ನಿಶ್ಚಯವಿಲ್ಲದೆ ಯಾರೂ ಇಲ್ಲಿಗೆ ಬರಲು ಸಾಧ್ಯವಿಲ್ಲ. ಶಿಕ್ಷಣವನ್ನು ಓದುವುದಾದರೂ ಹೇಗೆ? ಬ್ರಾಹ್ಮಣರೆಂದು ಹೇಗೆ ಕರೆಸಿಕೊಳ್ಳುತ್ತಾರೆ? ನಾವು ಸ್ವರ್ಗಕ್ಕೆ ಬರುತ್ತೇವೆ, ಅಲ್ಲಿ ತಂದೆಯನ್ನು ನೆನಪು ಮಾಡುವುದಿಲ್ಲ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಬಾಬಾ ಈಗ ಎಷ್ಟು ನೆನಪು ಮಾಡಿಸುತ್ತಾರೆಂದರೆ ನಿಮ್ಮ ಮೂಗಿಗೆ ದಾರ ಹಾಕುತ್ತಾರೆ. ಸತ್ಯಯುಗಕ್ಕೆ ಹೋದರೆ ಮತ್ತೆಂದೂ ನೆನಪು ಮಾಡುವುದಿಲ್ಲ. ಎಷ್ಟು ಅದ್ಭುತ ಆಗಿದೆ. ತಂದೆ ಹೇಳುತ್ತಾರೆ, ಒಳ್ಳೆಯದು, ಅಲ್ಲಿ ನೀವು ನೆನಪು ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಈಗಂತೂ ಮಾಡಿ ಅಲ್ಲವೇ? ಅಂದ್ರೆ ಈ ಸಮಯದಲ್ಲಿ ಶಿವಬಾಬಾ ನೆನಪು ಮಾಡ್ರಿ.
ಮತ್ತೆ ಬಾಬಾ ಮರೆತು ಹೋಗುತ್ತದೆ ಎಂದು ಏಕೆ ಹೇಳುತ್ತೀರಿ? ಸತ್ಯಯುಗದಲ್ಲಿ ಮರೆತರೂ ಪರವಾಗಿಲ್ಲ, ಇಲ್ಲಿ ಮರೆಯಬೇಡಿರಿ. ಸಂಗಮ ಯುಗದಲ್ಲಿಯೇ ನಿಮಗೆ ಇದನ್ನು ತಿಳಿಸಲಾಗುತ್ತದೆ. ಒಳ್ಳೆಯದು. ಈಗ ನೆನಪು ಮಾಡುವ ಪಾತ್ರವಿದೆ, ಹಾಗಾಗಿ ನೆನಪು ಮಾಡಿರಿ. ಇಲ್ಲಿ ನೀವು ಸಮ್ಮುಖದಲ್ಲಿ ಬಂದಾಗ ನಿಮಗೆ ಬಹಳ ಒಳ್ಳೆಯ ಅನುಭವವಾಗುತ್ತದೆ. ಖುಷಿಯು ನಂತರ ನಿಧಾನವಾಗಿ ಸೋಡಾ ವಾಟರ್ ಆಗುತ್ತದೆ. ತಂದೆಯಂತೂ ಬಹಳ ಖುಷಿಯಿಂದ ನೆನಪು ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಮಕ್ಕಳು ಅದನ್ನು ಅನುಭವ ಮಾಡುತ್ತಾರೆ. ಹೌದು, ಬಾಬಾ ಹೇಳುವುದು ಸಂಪೂರ್ಣ ಸರಿಯಾಗಿದೆ ಎನ್ನುತ್ತಾರೆ. ಇದು ಜ್ಞಾನ ಆಗಿದೆ. ಬಾಬಾ ಅಂತರ್ಯಾಮಿಯಾಗಿದ್ದಾರೆ ಎಂದಲ್ಲ, ತಂದೆ ಮತ್ತೆ ಮಕ್ಕಳಿಗೆ ಹೇಳುತ್ತಾರೆ, ಈಗ ನನ್ನನ್ನು ನೆನಪು ಮಾಡಿರಿ, ನಿಮ್ಮ ಪದವಿಯನ್ನು ಪಡೆದುಕೊಳ್ಳಿರಿ. ತಂದೆಯ ಪ್ಲಾನಿಂಗ್ ತನ್ನದೇ ಆಗಿದೆ, ಅದಂತೂ ಎಲ್ಲರಿಗೂ ಗೊತ್ತಿದೆ. ಭಾರತವನ್ನು ಸುಖಿಯನ್ನಾಗಿ ಮಾಡುವುದು ತಂದೆಯದೇ ಕೆಲಸವಾಗಿದೆ. ಆಫೀಸರ್ಗಳು ಅನೇಕ ಸಲಹೆಗಳನ್ನು ಕೊಡುತ್ತಾರೆ, ಕುಳಿತು ಅನೇಕ ಪ್ಲಾನ್ಗಳನ್ನು ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನೀವು ನಿಮ್ಮ ಪ್ಲಾನ್ ಅನ್ನು ನಿಮ್ಮ ಜೇಬಿನಲ್ಲಿಟ್ಟುಕೊಳ್ಳಿ. ನಾವು ಎಂತಹ ಪ್ಲಾನ್ ಮಾಡುತ್ತೇವೆಂದರೆ ಭಾರತವೇ ಸ್ವರ್ಗವಾಗುತ್ತದೆ, ಅದರಲ್ಲಿ ಎಲ್ಲರೂ ಸತೋಪ್ರಧಾನರಾಗುತ್ತಾರೆ. ನಮ್ಮ ಬಾಬನ ಪ್ಲಾನ್ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಾಗಿದೆ. ಅವರು ನಮ್ಮವರಷ್ಟೇ ಅಲ್ಲ, ನಿಮ್ಮ ಬಾಬಾ ಕೂಡ ಆಗಿದ್ದಾರೆ. ನರಕವಾಸಿಯನ್ನು ಸ್ವರ್ಗವಾಸಿಯನ್ನಾಗಿ ಹೇಗೆ ಮಾಡಬೇಕು ಎಂಬ ಸಂಪೂರ್ಣ ಪ್ಲಾನಿಂಗ್ ಅವರ ಬಳಿ ಇದೆ. ಎಷ್ಟು ಸಹಜವಾದ ಪ್ಲಾನಿಂಗ್ ಆಗಿದೆ. ಆದ್ದರಿಂದ ಅವರನ್ನು ಜಾದೂಗಾರ್ ಎಂದು ಕರೆಯುತ್ತಾರೆ. ಹಾಗಾಗಿ ಇಂತಹ ತಂದೆಗೆ ಸಹಯೋಗಿಗಳಾಗಬೇಕು. ಇದರಲ್ಲಿ ಆತ್ಮಾಭಿಮಾನಿಯು ಬಹಳಷ್ಟು ಆಗಿರಬೇಕು. ಫ್ಯಾಮಿಲ್ಯಾರಿಟಿ ಕೂಡ ಬಹಳ ಕೆಟ್ಟದ್ದಾಗಿದೆ. ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದು ನಗುವಿನ ಮಾತಲ್ಲ, ಟೈಮ್ ವೇಸ್ಟ್ ಮಾಡಬಾರದು. ಇದಕ್ಕಿಂತ ತಂದೆಯನ್ನು ನೆನಪು ಮಾಡುವುದರಲ್ಲಿ ಕಲ್ಯಾಣವಾಗುತ್ತದೆ. ನಗು ತಮಾಷೆಯಲ್ಲಿ ಬಹಳಷ್ಟು ನಷ್ಟವಾಗುತ್ತದೆ. ತಂದೆ ಹೇಳುತ್ತಾರೆ, ನಿಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ. ನಾವೆಲ್ಲರೂ ಸಹೋದರರಾಗಿದ್ದೇವೆ, ಎಲ್ಲರೂ ಬ್ರದರ್ಸ್ ಆಗಿದ್ದಾರೆ. ಎಲ್ಲಾ ಮಕ್ಕಳಿಗೂ ಆಸ್ತಿಯನ್ನು ಪಡೆಯುವ ಹಕ್ಕಿದೆ. ನೀವೆಲ್ಲರೂ ಹಕ್ಕುದಾರರಾಗಿದ್ದೀರಿ. ಈಗ ಸಮಯವಿದೆ, ನೀವು ನನ್ನ ಆಸ್ತಿಯನ್ನು ಪಡೆಯಬಹುದು. ಉಳಿದಂತೆ ಲೌಕಿಕ ತಂದೆಯ ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಶರೀರದ ಮೇಲೆ ಯಾವ ಭರವಸೆಯೂ ಇಲ್ಲ, ಆದರೂ ಬದುಕಿದ್ದಾರೆ, ಆಸ್ತಿಯನ್ನು ಪಡೆಯುವಿರಿ. ತಂದೆಯೇ ಬಂದು ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಯನ್ನು ಕೊಡುತ್ತಾರೆ. ಮಕ್ಕಳು ಯಾವ ಅನುಭವವನ್ನು ಹೇಳುತ್ತಾರೆ? ಬೇಹದ್ದಿನ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದರಿಂದ ಎಲ್ಲವೂ ಸಿಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ. ಯಾವುದೇ ವಸ್ತುವನ್ನು ಕೇಳುವ ಅಗತ್ಯವಿರುವುದಿಲ್ಲ. ನಿಶ್ಚಯ ಬುದ್ಧಿ ವಿಜಯಂತಿ. ವಿಶ್ವದ ಮೇಲೆ ವಿಜಯವನ್ನು ಗಳಿಸುತ್ತೀರಿ ಮತ್ತು ವಿಜಯಮಾಲೆಯ ಮಣಿಯೂ ಆಗುತ್ತೀರಿ. ವಿಶ್ವದ ಮೇಲೆ ನಿಮ್ಮ ವಿಜಯವಿತ್ತು. ನೀವು ಭಾರತದ ಮೇಲೆ ರಾಜ್ಯಭಾರ ಮಾಡುತ್ತಿದ್ದೀರಿ. ಈಗ ಆ ರೀತಿ ಹೇಳುವುದಿಲ್ಲ. ನರಕದ ಮೇಲೆ ರಾಜ್ಯಭಾರ ಮಾಡುತ್ತಿದ್ದಾರೆ, ನರಕದಲ್ಲಿ ಮುಳುಗೇಳುತ್ತಿದ್ದಾರೆ. ಸ್ವರ್ಗದಲ್ಲಿ ರಾಜ್ಯಭಾರ ಮಾಡುತ್ತಿದ್ದೀರಿ. ವಿಷ್ಣು ಅರ್ಥಾತ್ ಲಕ್ಷ್ಮೀನಾರಾಯಣರನ್ನು ಸಾಗರದಲ್ಲಿ ತೋರಿಸುತ್ತಾರೆ ಅಲ್ಲವೇ? ವಿಷ್ಣು ಎಂದರೆ ಲಕ್ಷ್ಮೀನಾರಾಯಣರ ಜೋಡಿ ರೂಪವಾಗಿದೆ. ಅಂತಹ 4 ಭುಜಗಳಿರುವ ದೇವತೆ ಯಾರೂ ಇರುವುದಿಲ್ಲ. ಈಗ ನಿಮಗೆ ಗೊತ್ತಿದೆ, ವಿಶ್ವದ ಮೇಲೆ ರಾಜ್ಯ ಸ್ಥಾಪನೆಯಾಗುತ್ತಿದೆ. ನಾವು ಬ್ರಾಹ್ಮಣರೇ ನಮಗಾಗಿ ಶ್ರೀಮತದ ಆಧಾರದ ಮೇಲೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಆ ಸಿಪಾಯಿಗಳು ಸೈನಿಕರು ರಾಜನಿಗಾಗಿ ಹೋರಾಡುತ್ತಾರೆ. ನೀವು ನಿಮ್ಮ ರಾಜಧಾನಿಯನ್ನು ನಿಮಗಾಗಿಯೇ ಸ್ಥಾಪನೆ ಮಾಡುತ್ತಿದ್ದೀರಿ. ನೀವು ಹೇಳುತ್ತೀರಿ, ಇದು ನಮ್ಮ ರಾಜಧಾನಿಯಾಗಿದೆ, ಸ್ವರ್ಗದ ಮಾಲೀಕರು ನಾವಾಗಿದ್ದೇವೆ. ಹೀಗೆ ಹೇಳುತ್ತೀರಿ. ಇದು ಆಟವಾಗಿದೆ. ಸ್ವರ್ಗದ ಮಾಲೀಕರು ನಂತರ ನರಕದಲ್ಲಿ ಬರುವುದು. ನರಕದ ಮಾಲೀಕರೆಂದು ಹೇಳುವುದು ಶೋಭಿಸುವುದಿಲ್ಲ. ನರಕದ ನಿವಾಸಿಗಳಂತೂ ಖಂಡಿತ ಆಗಿದ್ದಾರೆ. ಭಾರತವು ಈ ಸಮಯದಲ್ಲಿ ನರಕವಾಗಿದೆ, ಕಲಿಯುಗವಾಗಿದೆ. ಹಳೆಯ ಜಗತ್ತಿನಲ್ಲಿ, ಹಳೆಯ ಭಾರತದಲ್ಲಿ, ಹಳೆಯ ದೆಹಲಿ, ಹೊಸ ದೆಹಲಿ ಇದ್ದಾಗ ಫರಿಸ್ತಾನ ಎಂದು ಕರೆಯಲಾಗುತ್ತಿತ್ತು. ಜಗತ್ತು ಹೊಸದು ಮತ್ತು ಹಳೆಯದಾಗುತ್ತದೆ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಬಾಬಾ ಬಂದಿದ್ದಾರೆ ಹೊಸ ಜಗತ್ತಿಗಾಗಿ.
ಶ್ರೀಮತವನ್ನು ಕೊಡುತ್ತಿದ್ದಾರೆ ಎಂದು. ನಂತರ ಈ ಹಳೆಯ ಜಗತ್ತು ಇರುವುದಿಲ್ಲ. ಈ ಲಕ್ಷ್ಮೀನಾರಾಯಣರು ಹೊಸ ಜಗತ್ತಿನ ಮಾಲೀಕರಾಗಿದ್ದಾರೆ. ಬಾಬಾ ತಿಳಿಸಿದ್ದಾರೆ, 84 ಜನ್ಮಗಳ ನಂತರ ಈಗ ಕಲಿಯುಗದಲ್ಲಿ ಇದು ಈಗ ಅಂತಿಮ ಜನ್ಮವಾಗಿದೆ. ಭಿಕ್ಷುಕರೂ ಆಗಿದ್ದಾರೆ. ಅಂದ್ರೆ ಭಾರತ ಬಡ ದೇಶ ಆಗಿದೆ. ಮೊದಲು ಭಾರತ ಚಿನ್ನದ ಪಕ್ಷಿಯಾಗಿತ್ತು, ಈಗ ಕಬ್ಬಿಣದ್ದು ಎಂದು ಹೇಳುತ್ತಾರೆ. ಸತೋಪ್ರಧಾನದಿಂದ ತಮೋಪ್ರಧಾನ, ತಮೋಪ್ರಧಾನದಿಂದ ಮತ್ತೆ ಸತೋಪ್ರಧಾನರಾಗಿ ಹೇಗೆ ಆಗಬೇಕು ಎನ್ನುವುದನ್ನು ಕೇವಲ ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ. ನಿಮಗೆ ಶ್ರೀಮತ ಸಿಕ್ಕಿದೆ. ಶ್ರೀಮತದಿಂದಲೇ ಶ್ರೇಷ್ಠರಾಗುತ್ತೀರಿ. ಅಸುರಿಮತದಿಂದ ಭ್ರಷ್ಟರು. ಈಗ ನೀವು ತಿಳಿದುಕೊಳ್ಳುತ್ತೀರಿ. ನಂತರ ಈ ಎಲ್ಲಾ ಮಾತುಗಳನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತೀರಿ. ಎಷ್ಟರ ಮಟ್ಟಿಗೆ ಮರೆಯುತ್ತೀರೆಂದರೆ ತಂದೆ, ಟೀಚರ್, ಗುರು ಮೂವರನ್ನು ಮರೆತು ಬಿಡುತ್ತೀರಿ. ತಂದೆ ತಿಳಿಸಿದ್ದಾರೆ, ನಾನು ಟೀಚರ್ ಕೂಡ ಆಗಿದ್ದೇನೆ, ಸರ್ವರ ಸದ್ಗತಿ ದಾತನೂ ಆಗಿದ್ದೇನೆ. ಸ್ವರ್ಗದಲ್ಲಿ ಒಂದೇ ಧರ್ಮವಿರುತ್ತದೆ. ಸ್ವರ್ಗವನ್ನು ಸದ್ಗತಿ, ಶಾಂತಿಧಾಮವನ್ನು ಗತಿ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಈಗ ನಿಮಗೆ ಎಷ್ಟೊಂದು ದೊಡ್ಡ ರಾಜಧಾನಿ ಸಿಗುತ್ತಿರುವಾಗ ತಂದೆ ಹೇಳುತ್ತಾರೆ, ನನ್ನ ಅಂದರೆ ತಂದೆಯ ಶ್ರೀಮತದ ಆಧಾರದ ಮೇಲೆ ನಡೆಯುವುದಿಲ್ಲವೇ? ಅಸುರಿ ಮತದ ಮೇಲೆ ನಡೆದು ನೀವು ಎಂತಹ ಕೆಟ್ಟ ಗತಿಯನ್ನು ಮಾಡಿಕೊಂಡಿದ್ದೀರಿ. ಅಪಾರವಾದ ದುಃಖವನ್ನು ಅನುಭವಿಸಿದ್ದೀರಿ. ಶ್ರೀಮತದ ಮೇಲೆ ನಡೆದು ಪವಿತ್ರರಾಗಬೇಕು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಪರವಶ ಅರ್ಥಾತ್ ರಾವಣನ ವಶವಾಗಿ ಬಿಡುತ್ತಾರೆ. ತಂದೆ ಹೇಳುತ್ತಾರೆ, ನೀವು ಇಂತಹ ಗುಣವಂತರಾಗಬೇಕು. ಈ ಸಮಯದಲ್ಲಿ ಬಾಬನಿಗೆ ನೀವು ಪಿತಾಶ್ರೀ ಎಂದು ಕರೆಯುತ್ತೀರಿ, ಏಕೆಂದರೆ ಅವರು ಶ್ರೇಷ್ಠರಾಗಿದ್ದಾರೆ ಮತ್ತು ಶ್ರೇಷ್ಠರನ್ನಾಗಿ ಮಾಡುವವರಾಗಿದ್ದಾರೆ. ಈ ಜಗತ್ತಿನಲ್ಲಂತೂ ಎಲ್ಲ ಮನುಷ್ಯ ಮಾತ್ರರು ದುಃಖಿಗಳೇ ಆಗಿದ್ದಾರೆ. ಈಗ ತಂದೆ ಸಿಕ್ಕಿದ್ದಾರೆ. ಹಾಗಾಗಿ ಇಲ್ಲಿನ ನಿಮ್ಮ ಲೆಕ್ಕಾಚಾರವನ್ನು ಮುಕ್ತಾಯಗೊಳಿಸಿಕೊಳ್ಳಬೇಕು. ಇದು ಹಳೆಯ ವಸ್ತುವಾಗಿದೆ ಅಲ್ಲವೇ? ಎಲ್ಲರಿಂದಲೂ ಬುದ್ಧಿಯ ಯೋಗವನ್ನು ತೆಗೆದುಹಾಕಿ ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕಾಗುತ್ತದೆ. ಮಕ್ಕಳು ಹೇಳುತ್ತಾರೆ, ಬಾಬಾ ನೀವು ಬಂದರೆ ನಾವು ನಿಮ್ಮವರೇ ಆಗುತ್ತೇವೆ. ತಂದೆ ಸ್ವರ್ಗದ ರಚನೆಯನ್ನು ರಚಿಸುತ್ತಾರೆ. ಹಾಗಾಗಿ ಖಂಡಿತ ಸ್ವರ್ಗದ ಮಾಲೀಕರಾಗುತ್ತೀರಿ. ಟೀಚರ್ ಬಳಿ ಎಲ್ಲಿಯವರೆಗೆ ಓದುತ್ತೀರೋ ಅಲ್ಲಿಯವರೆಗೆ ಟೀಚರ್ ಜೊತೆ ಬುದ್ಧಿಯ ಯೋಗವನ್ನು ಜೋಡಿಸಬೇಕು, ಹಾಗೆ ಓದಬೇಕು ಕೂಡ. ಕೇವಲ 84 ಜನ್ಮಗಳ ಚಕ್ರವು ಹೇಗೆ ತಿರುಗುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ತಂದೆ ಚೈತನ್ಯ ಬೀಜರೂಪರಾಗಿದ್ದಾರೆ. ಅವರಿಗೆ ಇಡೀ ವೃಕ್ಷದ ಜ್ಞಾನವಿದೆ. ಜಡ ವೃಕ್ಷವನ್ನು ಸಹ ನೀವು ಚೈತನ್ಯವೆಂದೇ ತಿಳಿದುಕೊಂಡಿದ್ದೀರಿ ಅಲ್ಲವೇ? ಇದು ಸಹ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ. ಇದನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ಆಲದ ಮರದ ಉದಾಹರಣೆ ಇದೆ ಅಲ್ಲವೇ? ಎಷ್ಟು ಶಾಖೆಗಳು ಹೊರಡುತ್ತವೆ ಅಂದ್ರೆ ರೆಂಬೆ ಕೊಂಬೆಗಳು ಹೊರಡುತ್ತವೆ. ನೂರಾರು ಫೌಂಡೇಶನ್ ಇರುವುದಿಲ್ಲ. ವೃಕ್ಷ ಒಂದೇ, ರೆಂಬೆ ಕೊಂಬೆಗಳು ಬಹಳಷ್ಟು, ಆದ್ರೆ ಬೇರು ಅದಕ್ಕೆ ಒಂದೇ ಇರುತ್ತದೆ. ಹಾಗೆ ದೇವಿ ದೇವತಾ ಧರ್ಮದ್ದು ಸಹ ಹೀಗೆಯೇ ಇದೆ. ಇದಕ್ಕೆ ಫೌಂಡೇಶನ್ ಇಲ್ಲ, ಉಳಿದೆಲ್ಲವೂ ನಿಂತಿದೆ. ಭಾರತವು ಅವಿನಾಶಿ ಖಂಡವಾಗಿದೆ. ನೀವು ರಾಜ್ಯಭಾರ ಮಾಡುತ್ತಿದ್ದೀರಿ. ಈಗ ನೀವು ಪತಿತರಾಗಿದ್ದೀರಿ. ಇವರನ್ನು ಸ್ವರ್ಗದಲ್ಲಿದ್ದೇವೆ ಎಂದು ಹೇಳುವುದಿಲ್ಲ. ಮಕ್ಕಳಿಗೆ ತಿಳುವಳಿಕೆ ಸಿಗುತ್ತಿದೆ. ತಂದೆ ಹೇಳುತ್ತಾರೆ, ಪವಿತ್ರವಾಗಿರಲು ಪ್ರತಿಜ್ಞೆ ಮಾಡಬೇಕು. ನಾವಿಬ್ಬರು ಪವಿತ್ರರಾಗುತ್ತೇವೆ ಎಂದು ಬೇಹದ್ದಿನ ತಂದೆ ಆಜ್ಞೆಯನ್ನು ಕೊಡುತ್ತಾರೆ. ಹಾಗಾಗಿ ಸಂಪೂರ್ಣ ಮಾತನ್ನು ಕೊಡಬೇಕು. ನಿಮ್ಮ ಮಕ್ಕಳದ್ದೇ ಕಲ್ಯಾಣವಾಗುತ್ತದೆ. ಅಂದ್ರೆ ನೀವು ಬಾಬನ ಹತ್ರ ಪ್ರತಿಜ್ಞೆ ಮಾಡಿದ್ರೆ ನಿಮ್ದೇ ಕಲ್ಯಾಣವಾಗುತ್ತದೆ. ಇದು ಆತ್ಮಿಕ ಶಿಕ್ಷಣವಾಗಿದೆ. ಆತ್ಮಿಕ ತಂದೆಯೇ ಬಂದು ಓದಿಸುತ್ತಾರೆ. ಇದು ಆತ್ಮಿಕ ಜ್ಞಾನವಾಗಿದೆ. ಸ್ಪಿರಿಚುವಲ್ ನಾಲೆಡ್ಜ್ ಆಗಿದೆ. ಭಗವಾನು ವಾಚ, ಹೇ ಮಕ್ಕಳೇ, ನಾವು ನೀವಾತ್ಮರುಗಳಿಗೆ ಓದಿಸಲು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ನಿಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ. ಶ್ರೇಷ್ಠ ಅತಿ ಶ್ರೇಷ್ಠ ತಂದೆ ಓದಿಸುತ್ತಿದ್ದಾರೆ. ಏನು? ಸ್ವರ್ಗದ ರಾಜಧಾನಿಯ ಪದವಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ತಂದೆ ಓದಿಸುತ್ತಿದ್ದಾರೆ. ಪ್ರಾಚೀನ ಭಾರತದ ರಾಜಯೋಗವನ್ನು ತಂದೆಯ ಹೊರತು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ. ಇದನ್ನು ನೀವು ಮಕ್ಕಳು ಎಲ್ಲರಿಗೂ ತಿಳಿಸಬೇಕಾಗಿದೆ. ತಂದೆ ಹೇಳುತ್ತಾರೆ,
ನಾನು ರಾವಣನ ರಾಜ್ಯದಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಬಂದಿದ್ದೇನೆ. ಈಗ ನನ್ನೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಿರಿ, ಆಗ ನಿಮ್ಮ ಪಾಪಗಳು ನಾಶವಾಗುತ್ತವೆ. ನೀವು ನಿಮ್ಮ ರಾಜಧಾನಿಯನ್ನು ಪಡೆದುಕೊಳ್ಳುವಿರಿ, ಸ್ವರ್ಗದ ಮಾಲೀಕರಾಗುವಿರಿ. ಈ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಹೇಳುತ್ತಾರೆ, ನಾನು ಬೇಹದ್ದಿನ ತಂದೆಯಾಗಿದ್ದೇನೆ. ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆ ಮಾತ್ರ ಕೊಡಬಲ್ಲರು. ಅವರೇ ನಾವು ಆತ್ಮಗಳಿಗೆ ಜ್ಞಾನ ಕೊಡುತ್ತಾರೆ. ಮನುಷ್ಯನಿಗೆ ಆತ್ಮಿಕ ಜ್ಞಾನ ಕೊಡಲು ಸಾಧ್ಯವಿಲ್ಲ, ದೇವತೆಗಳು ಕೊಡಲು ಸಾಧ್ಯವಿಲ್ಲ. ಕೇವಲ ಆತ್ಮಿಕ ತಂದೆ ಮಾತ್ರ ಆತ್ಮಿಕ ಮಕ್ಕಳಿಗೆ ಜ್ಞಾನ ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ನಿಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ. ಇದು ಭಾರತದ ಪ್ರಾಚೀನ ಈಶ್ವರೀಯ ಯೋಗವಾಗಿದೆ. ಇವರು ಆತ್ಮಿಕ ತಂದೆಯಾಗಿದ್ದಾರೆ. ದೇಹಧಾರಿ ಮನುಷ್ಯರು ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಹಠಯೋಗವನ್ನು ಕುಳಿತು ಕಲಿಸುತ್ತಾರೆ. ಹೇಗೆ ಮಹರ್ಷಿಗಳು ಬಂದರು, ನಾಟಕದ ಪಾತ್ರಧಾರಿಗಳನ್ನು ಹಿಡಿದಿದ್ದರು, ಅವರಿಗೆ ತಿಳಿಸಿದರು, ಬಿಡಬೇಕಾಗಿರಲಿಲ್ಲ. ಮಾಂಸ ಮುಂತಾದವುಗಳನ್ನು ತಿನ್ನಿರಿ ಎಂದರು. ಹೀಗೆ ಬಹಳ ಜನರಿದ್ದಾರೆ. ದೊಡ್ಡ ದೊಡ್ಡ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಹೋಗುತ್ತಾರೆ. ಮಾಂಸ, ಮದ್ಯ ಮುಂತಾದವುಗಳನ್ನು ಯಾರೂ ಬಿಡುವುದಿಲ್ಲ. ಕೇವಲ ಹೇಳುತ್ತಾರೆ, ಅಲ್ಲ ಅಲ್ಲ, ಈಶ್ವರ ಸರ್ವವ್ಯಾಪಿಯಾಗಿದ್ದಾನೆ. ನೀವು ಹೇಳಿ, ಪ್ರತಿಯೊಬ್ಬರಲ್ಲೂ 5 ವಿಕಾರಗಳ ಪ್ರವೇಶವಿದೆ. 5 ವಿಕಾರಗಳು ಸರ್ವವ್ಯಾಪಿಯಾಗಿದ್ದಾವೆ ಹೊರತು ಈಶ್ವರನಲ್ಲ. ಸರ್ವರಲ್ಲಿ ವ್ಯಾಪಿಸಿರುವುದು ಈ 5 ವಿಕಾರಗಳು. ಮೊದಲನೇ ನಂಬರ್ನಲ್ಲಿದೆ ಕಾಮವಿಕಾರ. ಇದು ಮಹಾಶತ್ರುವಾಗಿದೆ. ಇದಕ್ಕಾಗಿಯೇ ಆತ್ಮಿಕ ತಂದೆ ಹೇಳುತ್ತಾರೆ, ಈ ವಿಕಾರಗಳ ಮೇಲೆ ವಿಜಯವನ್ನು ಸಾಧಿಸುವುದರಿಂದ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ. ಹೀಗೆ ರಿಫೈನ್ ಮಾಡಿ ಬರೆಯಬೇಕು. 2-4 ಬಾರಿ ಓದಿರಿ, ರಿಫೈನ್ ಮಾಡಿ ತಯಾರಿಸಿರಿ. ನಂತರ ಅವರಿಗೆ ಕಳುಹಿಸುತ್ತೇವೆ. ಅವರು ಬಯಸಿದರೆ ಪತ್ರಿಕೆಯಲ್ಲೂ ಹಾಕಬಹುದು. ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ. ಅಮೆರಿಕದ ಪತ್ರಿಕೆಯಲ್ಲೂ ಹಾಕಿರಿ. ಇದರಿಂದ ನಾವು ಮರೆತಿದ್ದೇವೆ ಎಂದು ಅವರು ತಿಳಿದುಕೊಳ್ಳಲಿ. ಆತ್ಮಿಕ ಜ್ಞಾನವನ್ನು ಒಬ್ಬ ತಂದೆಯ ಹೊರತು ಬೇರೆ ಯಾವ ಮನುಷ್ಯರು ಕೊಡಲು ಸಾಧ್ಯವಿಲ್ಲ. ಅವರೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಪಾಪ ಸ್ವರ್ಗದ ಮಾಲೀಕರು ಈ ಲಕ್ಷ್ಮೀನಾರಾಯಣರು ಎಂದು ತಿಳಿದುಕೊಂಡಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಇತರರಿಗೂ ತಿಳಿಸಬಹುದು. ಬಾಬಾ ತಿಳಿದುಕೊಳ್ಳುತ್ತಾರೆ, ನಿಮ್ಮಲ್ಲೂ ನಂಬರ್ ವಾರ್ ಆಗಿದ್ದಾರೆ. ಬಾಬಾ ಹೇಳುತ್ತಾರೆ, ಡ್ರಾಮಾದಲ್ಲಿ ಇನ್ನೂ ತಡವಿದೆ. ಈಗ ನಿಮ್ಮ ಹೆಸರು ಹೊರಗಡೆ ಬಂದರೆ ಬಹಳಷ್ಟು ಪ್ರಸಿದ್ಧಿ ಹರಡುತ್ತದೆ, ರೆವಲ್ಯೂಷನ್ ಆಗುತ್ತದೆ. ದೊಡ್ಡ ಮನುಷ್ಯರು ಬಂದರೆ ಮೈಲಿಗಟ್ಟಲೆ ಕ್ಯೂ ನಿಲ್ಲುತ್ತದೆ. ಆದರೆ ತಂದೆ ಈ ಸಾಧಾರಣ ತನುವಿನಲ್ಲಿ ಇದ್ದಾರೆ ಎಂದು ನಿಶ್ಚಯವಾದರೆ ಅಬು ರೋಡ್ನಿಂದ ಇಲ್ಲಿಯವರೆಗೆ ಎಷ್ಟು ದೊಡ್ಡ ಕ್ಯೂ ಆಗುತ್ತದೆ. ಮಕ್ಕಳ ಮೇಲೆ ತಂದೆಗೆ ಪ್ರೀತಿ ಇದೆ ಅಲ್ಲವೇ? ಅದಕ್ಕೆ ಪರಮಧಾಮವನ್ನು ಬಿಟ್ಟು ಪತಿತ ಜಗತ್ತಿನಲ್ಲಿ ಬರುತ್ತಾರೆ. ತಂದೆ ಹೇಳುತ್ತಾರೆ, ಯಾವ ಭಾವನೆಯಿಂದ ಈಶ್ವರನೆಂದು ತಿಳಿದುಕೊಳ್ಳುತ್ತಾರೋ ಆ ಭಾವನೆಯಲ್ಲಿ ನಾನಿಲ್ಲವೇ ಇಲ್ಲ. ತಂದೆ ಮಾಡಿಸುವವರಾಗಿದ್ದಾರೆ. ಡ್ರಾಮಾದ ಅನುಸಾರ ಎಲ್ಲವೂ ಆಗುತ್ತದೆ. ಸ್ವತಃ ಡ್ರಾಮಾದಲ್ಲಿ ತಂದೆ ಬಂಧಿತರಾಗಿದ್ದಾರೆ. ಆತ್ಮಿಕ ತಂದೆ ಆತ್ಮಿಕ ಜ್ಞಾನವನ್ನು ತನ್ನ ಮಕ್ಕಳಿಗೆ ಕೊಡುತ್ತಾರೆ, ಆತ್ಮರುಗಳಿಗೆ ಕೊಡುತ್ತಾರೆ. ಅದೇ ಸೃಷ್ಟಿ ಚಕ್ರದ ಜ್ಞಾನ. ಯಾವ ಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ ವಿಶ್ವದ ಮಾಲೀಕರಾಗುತ್ತೀರೋ ಆ ಜ್ಞಾನವನ್ನು ತಂದೆ ಕೊಡುತ್ತಿದ್ದಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಇಷ್ಟ ದೇವ ವಂಶಿ ಭವ. ನೀವು ಮಕ್ಕಳು ಶಿವವಂಶಿ, ಬ್ರಹ್ಮವಂಶಿ ಮತ್ತು ದೇವತಾ ವಂಶಿಯಂತೂ ಆಗಿದ್ದೀರಿ. ಆದರೆ ಇಷ್ಟ ದೇವ ವಂಶಿಯೂ ಆಗಿದ್ದೀರಿ. ನಾವೇ ಇಷ್ಟ ದೇವತೆಗಳಾಗಿ ಅನೇಕ ಭಕ್ತ ಆತ್ಮರ ಮನೋಕಾಮನೆಗಳನ್ನು ಪೂರ್ಣ ಮಾಡುವವರಾಗಿದ್ದೇವೆ ಎಂದು ಹೀಗೆ ಅನುಭವ ಮಾಡುತ್ತೀರಾ? ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ನಾವು ರಾಜವಂಶಿ ಹಾಗೂ ಇಷ್ಟವಂಶಿಯಾಗಿದ್ದೇವೆಯೇ? ಬ್ರಾಹ್ಮಣ ವಂಶಿ ಹಾಗೂ ರಾಜವಂಶೀಯರು ಚಿಕ್ಕ ಅಥವಾ ದೊಡ್ಡ ಇಷ್ಟ ದೇವತೆಗಳಂತೂ ಖಂಡಿತ ಆಗುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಆಗುತ್ತಾರೆ.
ಹಾಗಾಗಿ ನೀವು ಎಲ್ಲಾ ಭಕ್ತರ ಇಷ್ಟ ದೇವತೆಗಳಾಗಿದ್ದೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.